ಸರ್ ಹೇಳಿ ಸರ್, ಏನೇನಾಯ್ತು? ಯಾಕೆ ಬುಲ್ಡೋಸ್ ಮಾಡಿದ್ದಿಲ್ಲ ಮನೆಗಳನ್ನ? ನಿನ್ನೆ ಸುಮಾರು 6:30ಗೆ ಬೆಳಗ್ಗೆ ಏಕಾಏಕಿ ಬಂದು ಪಿಡಿಆರ್ ಮತ್ತೆ ಪೊಲೀಸ್ ಅಧಿಕಾರಿಗಳು ಏನ್ ಧ್ವಂಸ ಮಾಡಿದಾರೆ ಮನೆಗೆ. ಮತ್ತೆ ಇಡೀ ಬಡ ಕುಟುಂಬರಿಗೆ ಏನ್ ಬೀಡಿ ಪಾಲ್ ಮಾಡಿದಾರ ಅವ್ರು. ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಸರ್ವೆ ನಂಬರ್ 28/1, ಸರ್ವೆ ನಂಬರ್ 28/2. ಈ ಜಾಗ ಬಂದು 2 ಎಕರೆ 13 ಕುಂಟೆ ಇದೆ. ಈ ಜಾಗ ಬಂದ್ಬಿಟ್ಟು ಮುನ್ನಿ ಸೋನಪ್ಪ ಗೌಡ ಅವರಿಗೆ ಸೇರಿದ ಜಾಗ ಇದು. 2004 ನಲ್ಲಿ ಬಿಡಿಎ ನೋಟಿಫಿಕೇಶನ್ ಆಗಿರುತ್ತೆ ಈ ಜಾಗ. 2004 ಇಂದ ಹಿಡಿಬಿಟ್ಟು 2026 ವರ್ಗೂ ಏನ್ ಬಿಡಿಎ ಅವ್ರೇನ್ ಕತ್ತೆ ಕಾಯ್ತಾ ಇದಾರ? 30 ವರ್ಷದಿಂದ, ಸುಮಾರು 22 ವರ್ಷದಿಂದ ನೋಡಿ. ಇಲ್ಲಿ ರೋಡ್ ಆಗಿದೆ, ಇದು BBMP ಅವರು ರೋಡ್ ಹಾಕಿರೋದು ಇದು. ಮತ್ತೆ ಡ್ರೈನ್ಸ್ ಇದೆ ಇಲ್ಲಿ, ಮತ್ತೆ ಸ್ಟ್ರೀಟ್ ಲೈಟ್ಸ್ ಇದೆ ಇಲ್ಲಿ. ಏನ್ ಅಷ್ಟು ಅವ್ರಿಗೆ ಬುದ್ಧಿ ಇಲ್ಲನಾ? BBMP ಅವರು ಡೆವಲಪ್ಮೆಂಟ್ ಸುಮ್ನೆ ಬಂದು ಮಾಡ್ಬಿಡ್ತಾರ? ಮತ್ತೆ ಇಲ್ಲಿಂದ ಏನ್ ಲ್ಯಾಂಡ್, ಅವ್ರು ಯಾರು? ಮುನ್ನಿ ಸೋನಪ್ಪ ಗೌಡ ಇಲ್ಲಿಂದ ಲ್ಯಾಂಡ್ ಲಾರ್ಡ್ ಅವರು. 2 ಎಕರೆ 13 ಕುಂಟೆ ಅವ್ರಿಗೆ ಸೇರಿರೋದು ಇದು ಜಾಗ. ಇಲ್ಲಿವರೆಗೆ ಮಾರಾಟ ಮಾಡಿದ್ರು. 1996 ನಲ್ಲಿ GPN ಇದೆ. ಮತ್ತೆ ಅವರು ಸೇಲ್ ಡೀಡ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ. ಮತ್ತೆ ನೋಡಿ, ಸುಮಾರು 30 ವರ್ಷದಿಂದ ಇಲ್ಲಿನ ಜನ ತೆರಿಗೆ ಕಟ್ಟಿದ್ದಾರೆ. ಇವಾಗ ಟ್ಯಾಕ್ಸ್ BBMP ಟ್ಯಾಕ್ಸ್ ಆಗಿರೋದು ಇದು, ಖಾತಾ ಮತ್ತೆ ಟ್ಯಾಕ್ಸ್. ಇದಕ್ಕಿಂತ ಮುಂಚೆ ಸುಮಾರು 30 ವರ್ಷ ಮುಂಚೆ ಪಂಚಾಯತ್ ಖಾತೆನೂ ಆಗಿದೆ. ಈಗ ಅಂದ್ರೆ ಅವ್ರು ಮಾರಾಟ ಮಾಡಿದ್ದಾರೆ ಇವ್ರಿಗೆ, ಇವರೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಜಮೀನು. ಹೌದೌದು. ಎಷ್ಟು ಕೊಟ್ಟಿದ್ದಾರೆ ಅದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ರಿಜಿಸ್ಟ್ರೇಷನ್ ಇದೆ. ಮತ್ತೆ ಇನ್ನೊಂದ್ ಏನ್ ಬೇಜಾರವಾದ ಸಂಗತಿ ಏನಂದ್ರೆ, ಇಲ್ಲಿನ ಏನ್ ಸಬ್ ರಿಜಿಸ್ಟ್ರಿ ಇದಾರೆ ಅವ್ರು ನಾಚಿಕೆ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ಈ ಸರ್ವೆ ನಂಬರ್ 28/1, 28/2 ನೋಟಿಫಿಕೇಶನ್ ಅಲ್ಲಿ ಇದೆ, ಮತ್ತೆ ಕೇಸ್ ನಡೀತಾ ಇದೆ ಅಂತ ಗೊತ್ತಿದ್ರು ಸಹ ಅವರು ಬಡವರಿಗೆ ಮೋಸ ಮಾಡಿದ್ದಾರೆ. ರೀಸೆಂಟ್ಲಿ ಒಂದೊಂದ್ ಸೈಡ್ಗೆ 3.5 ಲಕ್ಷ 4 ಲಕ್ಷ ರೂಪಾಯಿ ಅವರು ಸ್ಟಾಂಪ್ ಡ್ಯೂಟಿ ಅಮೌಂಟ್ ತಗೊಂಡಿದ್ದಾರೆ. ಬೇರೆ ಗೌರ್ಮೆಂಟ್ ಗೆ ಬೆನಿಫಿಟ್ ಮಾಡ್ತಾ ಇರೋದು, ಬಡವರಿಗೆ ರೋಡ್ ತಗೊಂಡ್ ಆಗ್ತಾ ಇರೋದು ಇವರು. ಈಗ ಇವ್ರಿಗೆ ಪರ್ಚೇಸ್ ಮಾಡಿರೋ ಮುನಿಸ್ವಾಮಿ ಗೌಡ ಇದ್ದಾರಲ್ಲ, ಅವ್ರು ಬಿಡಿಎಗೆ ಹೆಂಗೆ ಮತ್ತೆ ಹೋಯ್ತು ಜಮೀನ್? ಇದು ಏನಾಗಿದೆ ಅಂದ್ರೆ, ಇವರು ಯಾರಿಂದ ಇಲ್ಲಿ ಮುನಿಸ್ವಾಮಿ ಗೌಡದ್ದು ತಪ್ಪಾಗಿದೆ. ಇವ್ರಿಗೂ ಮಾರಿದ್ದಾರೆ ಬಡವ್ರಿಗೆ. ಮತ್ತೆ ಏನ್ ಮಾಡಿದಾನೆ ಅಪ್ಪ, ಹೋಗ್ಬಿಟ್ಟು ಬಿಡಿ ಹತ್ರನು ಡೀಲ್ ಆಗ್ಬಿಟ್ಟವನೆ. 40-60 ರೇಷಿಯೋನಲ್ಲಿ ಡೀಲ್ ಆಗಿದೆ, ಅವಾರ್ಡ್ ತಗೊಂಡಿದ್ದಾನೆ. ಇವಾಗ ಏನ್ ಆಗ್ರಹ ಅಂದ್ರೆ ನೋಡಿ, ಇಲ್ಲಿನ ಈ ಬಿಡಿಎ ಚೇರ್ಮನ್ ಇದಾರಲ್ವಾ, ಎನ್ ಎ ಹ್ಯಾರಿಸ್ ಅಂತ, ಅವರು ನೀವು ನೋಡಿರ್ಬೋದು ಆಸ್ಟಿನ್ ಟೌನ್ ನಲ್ಲಿ ಅವ್ರ ಕ್ಷೇತ್ರದಲ್ಲಿ ಮಾನವೀಯತೆ ಹಬ್ಬ, ಹ್ಯೂಮ್ಯಾನಿಟಿ ಫೆಸ್ಟಿವಲ್ ಅಂತ ಆಚಾರ ಮಾಡ್ತಾ ನಾಚಿಕೆ ಆಗ್ಬೇಕು ಅವ್ರಿಗೆ. ಅಲ್ಲಿ ಒಂದು ಹ್ಯೂಮ್ಯಾನಿಟಿ ಮೆಸೇಜ್ ಕೊಟ್ಟಿ ಇಲ್ಲಿ ಏನು ಜನರದ್ದು ಮನೆ ಧ್ವಂಸ ಮಾಡಿಬಿಟ್ಟು ಇದೇನ ಮೆಸೇಜ್ ಕೊಡ್ತಾ ಇರೋದು? ಅದು ನಾಚಿಕೆ ಆಗ್ಬೇಕು ಅವ್ರಿಗೆ. ನಿಮ್ಗೆ ಹ್ಯಾರಿಸ್ ಅವ್ರು ಏನ್ ಮಾತಾಡಿಲ್ಲ ಈ ತನಕ? ಇಲ್ಲಿವರೆಗೂ ಎನ್ ಎ ಹ್ಯಾರಿಸ್ ಅವ್ರು ಬರ್ಬೇಕಾಗಿತ್ತು, ಇನ್ನೋವರೆಗೂ ಬಂದಿಲ್ಲ. ಎನ್ ಎ ಹ್ಯಾರಿಸ್ ಒಂದ್ ಕಡೆ, ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಏನಿದ್ದಾರೆ ಕೃಷ್ಣ ಬೈರೇಗೌಡ ಅವರು, ಅವ್ರೇನಾದ್ರು ಇಲ್ಲಿ ಜನರ ಹತ್ರ ಬಂದು ಅಹವಾಲು ಸ್ವೀಕರಿಸಿದ್ರು? ನೋಡಿ, MLA ಕೃಷ್ಣ ಬೈರೇಗೌಡ ಬೇರೆ ಇದು ಒಂದು ಇಶ್ಯೂ ಮಾತ್ರ ಇಲ್ಲ. ಕೃಷ್ಣ ಬೈರೇಗೌಡ ಅವರು, ಅವ್ರಿಗೂ ನಾಚಿಕೆ ಆಗ್ಬೇಕು. ಇಡೀ ಆ ಕ್ಷೇತ್ರದಲ್ಲಿ ಎಲ್ಲೆಲ್ಲೂ ಏನಾದ್ರು ಅನಾಹುತ ಆದ್ರೆ ಇಲ್ವರೆಗೂ ಯಾವ ಇಶ್ಯೂಗ್ ಬಂದು ಅಟೆಂಡ್ ಮಾಡಿಲ್ಲ ಅವರು. ನೀವು ನೋಡಿರ್ಬೋದು, ರೋಡ್ ನಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿ ಎಷ್ಟೊಂದ್ ಜನ ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಸತ್ತೋಗಿದ್ದಾರೆ. ಅವ್ರ ಮನೆಗೆ ಒಂದ್ ಭೇಟಿ ಇಲ್ಲ. ಇವಾಗ ರೀಸೆಂಟ್ಲಿ ಎಷ್ಟು ದೊಡ್ಡ ಇಶ್ಯೂ, ಕೋಗಿಲ್ ಲೇಔಟ್ ದಲ್ಲಿ, ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ದಲ್ಲಿ ಸುಮಾರು 250 ಇಂದ 300 ಮನ ಧ್ವಂಸ ಮಾಡಿದ್ದಾರೆ. ಅಲ್ಲೂ ಸಹ ಹೋಗ್ಬಿಟ್ಟು ಒಂದು ಆಸ್ ಎ ಹ್ಯೂಮನ್ ಬೀಯಿಂಗ್, ಒಂದು ಹ್ಯೂಮಿನಿಟಿ ಪರ್ಪಸ್ಗೋಸ್ಕರ ಹೋಗಿ ಭೇಟಿ ಮಾಡಿಲ್ಲ. ಅವ್ರು ಅಕ್ರಮ ಆಗಿದ್ದಾರೆ ಸಕ್ರಮ ಆಗಿದ್ದಾರೆ, ಅದು ಸೆಕೆಂಡ್ ಥಿಂಗ್. ಆಸ್ ಎ ಹ್ಯೂಮ್ಯಾನಿಟಿ ಅಲ್ಲಿ ಹೋಗ್ಬಿಟ್ಟು ಅವ್ರು ವಿಚಾರಿಸ್ಬೇಕಲ್ವಾ? ಅವ್ರು ಓಟ್ ಬೇಕಂದ್ರೆ ಅದೇ ಫಕೀರ್ ಲೇಔಟ್, ಕೋಗಿಲ್ ಲೇಔಟ್ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಓಟ್ ಕೇಳ್ತಾರೆ. ಇವಾಗ ಇವ್ರ ಮನೆ ಧ್ವಂಸ ಮಾಡುವಾಗ ಹೋಗ್ಬಿಟ್ಟು ವಿಚಾರಿಸ್ಬೇಕಲ್ವಾ? ಯಾರು ಜವಾಬ್ದಾರಿ? ಆಸ್ ಎ ರೆಸ್ಪಾನ್ಸಿಬಲ್ MLA ಯಾರು? ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ ಇವಾಗ್ಲೂ ಇಷ್ಟೆಲ್ಲ ಆಗುವಾಗ? ನೋಡಿ ಸರ್, ಯಾವಾಗ ಧ್ವಂಸ ಆಯ್ತು? ನೆನೆ ಬೆಳಗ್ಗೆ 6:30ಗೆ ಇಲ್ಲಿನ ಲೋಕಲ್ ಕಾಂಗ್ರೆಸ್ ತನ್ನಿಸಂದ್ರ ವಾರ್ಡ್ ಪ್ರೆಸಿಡೆಂಟ್ ಬರ್ತಾರೆ, TM ಶ್ರೀನಿವಾಸ್ ಗೌಡ ಅಂತ. ಅವ್ರಿಗೆ ಇಲ್ಲಿಂದ ಜನರು ರಿಕ್ವೆಸ್ಟ್ ಮಾಡ್ತಾರೆ, ಬೇರೆ 1 hour 2 hour ಟೈಮ್ ಇಸ್ಕೊಡಿ, ನಮ್ಗೇನ್ ಸಾಮಾನುಗಳಿದೆ ನಾವು ಎತ್ತು ಹೊರಗಡೆ ಇಟ್ಕೊಂತೀವಿ ಅಂತ. ಆ ವಾರ್ಡ್ ಪ್ರೆಸಿಡೆಂಟ್ಗೆ ಅಷ್ಟು ಪವರ್ ಇಲ್ಲ. ಅವ್ನು ಡೈರೆಕ್ಟ್ ಆಗಿ MLAಗೂ ಫೋನ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅವ್ನಿಗೆ. ಅವ್ನು MLA ಅವ್ನ PA ಇರ್ತಾನೆ ಅನಿಲ್ ಅಂತ, ಅನಿಲ್ಗೆ ಫೋನ್ ಮಾಡಿ ಕೇಳ್ತಾನೆ, ಏನ್ ಸ್ವಲ್ಪ ಕೆಲಸ ಸ್ಲೋ ಮಾಡ್ಸಿ ಅಂತ. ಅವ್ನು ಅಲ್ಲಿಂದ ಬೇರೆ ಉತ್ತರ ಕೊಡ್ತಾನೆ, ಇಲ್ಲ ಆಗಲ್ಲ ಅಂತ. ಇನ್ನು ಅಷ್ಟೇನಾ? ಇಡೀ ಸಮುದಾಯ ನಮ್ದು, ಪರ್ಟಿಕ್ಯುಲರ್ ನಮ್ದು ಮುಸ್ಲಿಂ ಕಮ್ಯುನಿಟಿ 90% ಅವ್ರು ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಸ್ಕೊಟ್ಟಿರೋದು. ಆದ್ರೆ ನಮ್ಗೆ ಸಿಕ್ಕಿರೋದು ಏನು?
ನಮ್ಮ ಮನೆನೂ ಹೊಡೆದಾಕಿರೋದು. ಅವ್ರು ಏನ್ ವಾದ ಮಾಡಿದ್ದು ಕಾಂಗ್ರೆಸ್ ಅವರು, ನಿಮ್ಗೆ ಸ್ವಂತ ಮನೆ ಕೊಡ್ತೀವಿ, ನಿಮ್ಗೆ ಎಜುಕೇಶನ್ ಕೊಡ್ತೀವಿ ನಿಮ್ ಮಕ್ಕಳಿಗೆ. ಏನು ಇರೋದು ಸ್ವಂತ ಮನೆ, ಎಷ್ಟ್ ಕಷ್ಟ ಬಿದ್ದು ನಾವು ಸ್ವಂತ ಮನೆ ಕಟ್ಟಿದ್ದು, ಆ ಮನೆನೇ ಧ್ವಂಸ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಅಡ್ವಾನ್ಸ್ ನೋಟಿಸ್ ಕೊಡಿಲ್ವಾ ಸರ್? ಕೋರ್ಟ್ ಇಂದ ಇದು ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೋರ್ಟ್ ಇಂದ ಆರ್ಡರ್ ಆಗಿದ್ರು ಆದ್ರೆ ಹ್ಯೂಮಿನಿಟಿ ಬಂದ್ಬಿಟ್ಟು ನೋಡಿ, ಕೋರ್ಟ್ ನಲ್ಲಿ ಏನಾಗಿದೆ ಗೊತ್ತಾ? ಕೋರ್ಟ್ ನಲ್ಲಿ ಆಗಿದೆ ಆರ್ಡರ್ಸ್, ಮತ್ತೆ ಡೈರೆಕ್ಷನ್ಸ್ ಆಗಿದೆ. ಏನು ಕೇಶವ್ ನಾರಾಯಣ್ ಕಮಿಟಿ ಅಂತ ಒಂದು ಬಿಡಿಎದ್ ಏನು ರಿಟೈರ್ಡ್ ಜಜ್ಮೆಂಟ್ ಕಮಿಟಿ ಇದೆ, ಅವ್ರು ಹೋಗ್ಬಿಟ್ಟು ಇಲ್ಲ ಸ್ಥಳೀಯರಿದಾರಲ್ವಾ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಾನ್ಫಿಡೆಂಟ್ ನಲ್ಲಿ ತಗೊಂಡ್ಬಿಟ್ಟು ಅವ್ರಿಗೆ ಮಾತಾಡ್ಬಿಟ್ಟು ಏನಿರೋದು ಕಾಂಪನ್ಸೇಷನ್ ಕೊಡ್ಬೇಕು ಅವ್ರಿಗೆ. ಬೇಕಾದ್ರೆ ನನ್ನ ಹತ್ರ ಆರ್ಡರ್ ಕಾಪಿ ಇದೆ, ಅದನ್ನೆಲ್ಲ ಮೆನ್ಷನ್ ಇದೆ ಕ್ಲಿಯರ್ ಆಗಿ. ಆದ್ರೆ ಅವರು ಕೋರ್ಟ್ ಆರ್ಡರ್ ಆದ ತಕ್ಷಣನೇ ಏಕಾಏಕಿ ಬಂದ್ಬಿಟ್ಟು ಧ್ವಂಸ ಮಾಡ್ಬಿಟ್ರೆ ಅದು ಯಾ ನ್ಯಾಯ? ನೀವು ನೋಡಿರ್ಬೋದು, ರೌಡಿಗಳ ಮನೆಗೆ CCB ಮತ್ತೆ ಪೊಲೀಸ್ ಅವರು ಹೆಂಗ್ ಬೆಳ್ಳಂಬೆಳಗ್ಗೆ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ ಅವ್ರ ಮನೆಗೆ, ಆತರ ಇವ್ರ ರೌಡಿಗಳ ಗುಂಡಗಲ್ಲ, ಇವರು ಅಮಾಯಕರು, ಪಾಪ ಬಡವರು ಅವರು. ಏಕಾಏಕಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ತಕ್ಕಿ ಒಳಗಡೆ ಹಾಕ್ಬಿಟ್ಟು ಅವರೆಲ್ಲ ಒಳಗಡೆ ಹಾಕ್ಬಿಟ್ಟು ಸಾಮಾನ್ಯ ಏನ್ ಮನೆಗಳಿದೆ ಅದ್ ಜೊತೆ ಧ್ವಂಸ ಮಾಡ್ತಾ ಅಂದ್ರೆ ಯಾವ ಸರ್ಕಾರ ಇದು? UP ಮಾಡೆಲ್ ಸರ್ಕಾರ ಮಾಡ್ತಾರದ ಇವರು? UP ನಲ್ಲಿ ಯೋಗಿ ಏನ್ ಆದಿತ್ಯನಾಥ್ ಮಾಡ್ತಾ ಇದ್ದಾನೆ ಬುಲ್ಡೋಜರ್ ಪಾಲಿಟಿಕ್ಸ್, ಅವರಿಂದ ಒಂದ್ ಕೈ ಜಾಸ್ತಿನೇ ಇದಾರೆ ಕಾಂಗ್ರೆಸ್ ಸರ್ಕಾರ. ಇವಾಗೆಲ್ಲ ಈ ಮುಂದೆ ಹೇಗೆ ಸರ್ ಊಟ ಇರೋದು ಪರಿಸ್ಥಿತಿ ಏನಿದೆ? ನೋಡಿ ಸರ್, ನಿನ್ನೆ BDA ಇಲ್ಲ ಅಧಿಕಾರಿಗಳು ಇಲ್ಲಿ SP ಬಂದಿದ್ರು, BDA SP ಮತ್ತೆ ಡಬಲ್ಲಿ. ಅವ್ರು ಏನ್ ವಾದ ಮಾಡಿದಾರೆ ಅಂದ್ರೆ, ನಿಮ್ಗೆ ಏನೇನ್ ಬೇಕು ಸೌಲಭ್ಯ ಮಾಡ್ಕೊಡ್ತೀವಿ, ಗಂಜಿ ಕೇಂದ್ರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ಗಂಜಿ ಕೇಂದ್ರ ಇಲ್ಲಿಂದ 6 ಕಿಲೋಮೀಟರ್ ದೂರ ಹೆಗಡನಗರದಲ್ಲಿ ಸಮುದಾಯ ಭವನದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿಂದ ಹೆಣ್ಮಕ್ಳು ವಯಸ್ಸವ್ರು ಎಲ್ಲಿ ಹೋಗಿರ್ತಾರಲ್ಲಿ, ಒಂದೇ ಒಂದು ಹಾಲ್ ನಲ್ಲಿ ಮಲ್ಕೊಳಕ್ ಆಗತ್ತಾ? ಹೆಣ್ಮಕ್ಳು ಇದಾರೆ, ಚಿಕ್ಕ ಮಕ್ಳು ಇದಾರೆ, ಗಂಡಸರು ಇದಾರೆ, ಅಲ್ಲೇನ್ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ನಾವು ನಮ್ಮ ಇಲ್ಲಿನ ಲೋಕಲ್ ನಮ್ಮ ಟೋಟಲ್ ಟೀಮು SDP ಕಮಿಟಿ ಸೇರಿ ನಾವೆಲ್ಲ ನೋಡಿ ನೆನ್ನೆ ನೈಟು ಇಲ್ಲಿ ಕ್ಯಾನಪಿ ಹಾಕ್ಸಿದ್ವಿ ಮಲ್ಕೊಳಕ್ಕೆ. ಬೇಕಂದ್ರೆ ಜನರು ಇದಾರೆ, ಕೇಳಿ ಅವ್ರಿಗೆ, ಬೇಕಂದ್ರೆ ಇಲ್ಲ ಇದಾರೆ ಅವರು. ಮತ್ತೆ ಊಟ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ವಿ, ಮತ್ತೆ ಬ್ಲಾಂಕೆಟ್ಸ್ ಹಚ್ಚಿರಿ, ಇವಾಗನು ಬ್ಲಾಂಕೆಟ್ ಹಚ್ಚಿದೀವಿ. ಮತ್ತೆ ಇವತ್ತು BDA ಅವರು ನಿಮ್ಗೆ ಏನ್ ಬೇಕು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಸ್ವಲ್ಪ ಒಂದು ಟಾಯ್ಲೆಟ್ಸ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ. ಮತ್ತೆ ಊಟ ಎಲ್ಲ ನಮ್ ಟೀಮೇ ಮಾಡ್ತಾ ಇರೋದು ವ್ಯವಸ್ಥೆ. ಮತ್ತೆ ಇನ್ನೊಂದು ಏನ್ ಮುಖ್ಯವಾದ ವಿಷಯ ಏನಂದ್ರೆ, ಇಲ್ಲಿ DK ಶಿವಕುಮಾರ್ ಅವ್ರದ್ದು ಸುಮಾರು 13 ಎಕರೆ ಜಮೀನಿದೆ ಅವ್ರದ್ದು. ಆ ಜಮೀನ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇದೆಲ್ಲ ಅವರು ಆಟ ಆಡ್ತಾ ಇರೋದು, ಇದು ಎಲ್ರಿಗೂ ಗೊತ್ತು. ಇದು ಅದಕ್ಕೂ ಇದಕ್ಕೆ ಏನ್ ಸಂಬಂಧ? DK ಶಿವಕುಮಾರ್ ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂದ್ರೆ, ಸುಮಾರು 13 ಎಕರೆ ಜಮೀನ್ಗೆ ಅವ್ರಿಗೆ ರೋಡ್ ಆಕ್ಸೆಸ್ ಇಲ್ಲ, ಪ್ರಾಪರ್ಟಿ ಒಳಗಡೆ ಬಡಕ್ಕೆ. ಇದಕ್ಕಿಂತ ಮುಂಚೆ ಅಲ್ಲಿ ಏನ್ ಅರ್ಕಾವತಿ ಲೇಔಟ್ ಇದೆ, ಅಲ್ಲಿ ಸುಮಾರು ಸೈಟ್ BDAಗೆ ಅಲಾಟ್ ಆಗಿತ್ತು. ಮತ್ತೆ ಅಲ್ಲಿ ಪಾರ್ಕು ಇತ್ತು, ಬಫರ್ ಝೋನ್ ಇತ್ತು ರಾಜಕಲ್ವ ಪಕ್ಕ. ಅದು ಏನ್ ಮಾಡಿದ್ದಾರೆ, ಆ ಅಲಾಟಿಸ್ಗೆ ಅವರು ಆಲ್ಟರ್ನೇಟಿವ್ ಜಾಗ ಕೊಟ್ಟಿದ್ದಾರೆ. ಅವರು ಆಲ್ಟರ್ನೇಟಿವ್ ಜಾಗ ಕೊಟ್ಟು ಅದು 100 ಅಡಿ ರೋಡ್ ಮಾಡಿದ್ದಾರೆ, ಹೆನ್ನೂರು ಟು ಇವ್ರ ಜಾಗ. ಈ ಜಾಗ ಯಾಕಂದ್ರೆ ಅವ್ರು ಐಡೆಂಟಿಫೈ ಮಾಡಿದ್ದು, ಅವ್ರಿಗೆ ಅಲ್ಲಿ ಹೋಗಕ್ಕೆ ಎಕ್ಸಿಟ್ ಮಾಡಕ್ಕೆ ಜಾಗ ಇದಿಲ್ಲ. ಅದಕ್ಕೆ ಸರ್ವೆ ನಂಬರ್ 28/1 28/2 ಏನು ಅಮಾಯಕಿದ್ದಾರೆ, ಅವ್ರಿಗೆ ಗೂಬೆ ಕುಡ್ಸಕ್ಕೆ ಏನ್ ಮಾಡಿದ್ದಾರೆ, ಎಲ್ಲ ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ. ಅವ್ರ ಜಾಗ ಏನಾಗಿದೆ ಅಂದ್ರೆ, ಮುಂದೆ 200 ಅಡಿ ಬ್ರಾಡ್ ಇದೆ, ಸೆಂಟರ್ ನಲ್ಲಿ 300 ಅಡಿ ಇದೆ. ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ, ಸ್ಟ್ರೈಟ್ 40 ಅಡಿ 50 ಅಡಿ ಆಗ್ಬಿಟ್ಟಿದೆ. ಅವ್ರು ಏನ್ ಮಾಡ್ಬೇಕು, ಅದು ಸ್ಕ್ವೇರ್ ಆಗಿ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ಶೋಭಾನಲ್ಲಿ 50% ಶೇರ್ ಹೋಲ್ಡರ್ ಯಾರಂದ್ರೆ DK ಶಿವಕುಮಾರ್, ಡೆಪ್ಟಿ ಚೀಫ್ ಮಿನಿಸ್ಟರ್. ಇದೆಲ್ಲ ಏನಂದ್ರೆ ಒಂದು ಷಡ್ಯಂತ್ರ ನಡೀತಾ ಇರೋದು. ನಿಮ್ಗೆ ಆರಿಸ್ ಅವ್ರು ಈ ತನಕ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ವಾ? NA ಹ್ಯಾರಿಸ್ ಅವ್ರಿಗೆ ನಮ್ಮ ಸ್ವಲ್ಪ ಮುಖಂಡರು ಕಾಂಟ್ಯಾಕ್ಟ್ ಮಾಡಿದ್ರು. ಸುಮಾರು 4 ಕಾಲಿಗೆ ಅವ್ರದ್ದು ಅಪಾಯಿಂಟ್ಮೆಂಟ್ ಇತ್ತು. ಅವ್ರು ಏನ್ ಹೇಳಿದ್ರು, ಬೇರೆ ಒಬ್ರು ಇಬ್ರು ಬನ್ನಿ ಅಂತ ಹೇಳಿದ್ರು. ನಾವ್ ಯಾಕೆ ಒಬ್ರು ಇಬ್ರು ಹೋಗ್ಬೇಕು? ಈ ಸಮಸ್ಯೆ ಆಗಿರೋದು 100 ಜನರದು, ಅವರೇ ಬರ್ಬೇಕಿಲ್ಲಿ. ಅವ್ರ ಕ್ಷೇತ್ರದಲ್ಲಿ ಅವರು ಹ್ಯೂಮ್ಯಾನಿಟಿ, ಮಾನವೀಯತೆ ಹಬ್ಬ ಅಂತ ಮಾಡಕ್ಕಾಗತ್ತೆ? ಇದೇನಾ ಮಾನವೀಯತೆ? ಏನ್ ಮೆಸೇಜ್ ಕೊಡಕ್ ಹೋಗ್ತಾ ಇರೋದು ಕರ್ನಾಟಕ ಸರ್ಕಾರ? ಅದೇ ರೋಡ್ ಬೀದಿ ಪಳ್ಳಾಗಿದಾರಲ್ಲ ಜನರು, ಅವ್ರ ಬಗ್ಗೆ ಕೇಳ್ತಾ ಇದಾರಾ? ನೆನೆ ಏನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ವಿ, ಎಷ್ಟಾಯ್ತು ನಾವು ಮಾಡಿದ್ವಿ. ಮಿಕ್ಕಿದ್ದು ಎಷ್ಟೊಂದು ಫ್ಯಾಮಿಲಿ ಓಪನ್ ಗ್ರೌಂಡ್ ನಲ್ಲಿ ಮಲ್ಕೊಂಡಿದ್ದಾರೆ, ಸಣ್ಣ ಮಕ್ಕಳು ಅವ್ರದ್ದು. ಇವತ್ತು ಎಷ್ಟೊಂದು ಜನರಿಗೆ ಪಾಪ ಸಣ್ಣ ಮಕ್ಕಳಿಗೆ ಜ್ವರ ಬಂದಿದೆ. ಮತ್ತೆ 2 ಫ್ಯಾಮಿಲೀಸ್ ಹಾರ್ಟ್ ಅಟ್ಯಾಕ್ ಬಂದಿದೆ. ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿ ನೀವು, ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟಲ್ ನಲ್ಲಿ ನಿನ್ನೆ ಆಗಿರೋದು. ಅವ್ರು ಬಂದ್ಬಿಟ್ಟು ನೋಡಿ, ಕಷ್ಟ ಬುಲ್ಟೇಸ್ ಆದ್ಮೇಲೆ ಬಂದಿರೋದು, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀವು ಬಂದ್ಬಿಟ್ಟು ಏಕಾಏಕಿ ಕಷ್ಟ ಬಿದ್ದು ಏನೋ ಎಲ್ಲೆಲ್ಲೋ ಹೋಗ್ಬಿಟ್ಟು ನಾವು ಕಷ್ಟ ಬಿದ್ದು ಏನೋ ಒಂದು ಆಸೆ, ಒಂದು ಮನೆ ಕಟ್ಕೊಂಡ್ ಬಿಡೋಣ ಅಂತ ಸಾಲ ಮಾಡ್ತಿರೋ ಏನೋ ಮಾಡ್ತಿರೋ ಮಾಡ್ಬಿಟ್ಟು ಫೈನಾನ್ಷಿಯಲ್ ತಗೊಂಡ್ಬಿಟ್ಟು ಒಂದ್ ಮನೆ ಕಟ್ಟಾದ್ಮೇಲೆ ಇವ್ರು ಬಂದ್ಬಿಟ್ಟು ಏನ್ ಆರಾಮಾಗಿ ಬಂದ್ಬಿಟ್ಟು ಬುಲ್ಡೋಲೇಜ್ ಮಾಡ್ಬಿಟ್ರೆ ಯಾರ್ ನ್ಯಾಯ? ನಿನ್ನೆ ಕರ್ನೆ ಎತ್ತಿಲ್ಲ ಅವ್ರಿಗೆ, ಬೆಳ್ಳಗೆ ಬೇಡ್ಕೊಂಡ್ರು ಇಲ್ಲಿ ಜನ,
ಒಂದ್ 2 hours ಟೈಮ್ ಕೊಡಿ, ನಾವು ಖಾಲಿ ಮಾಡ್ಕೊಂತೀವಿ ಅಂತ. ಅವ್ರ ಟೈಮ್ ಕೊಡಕ್ಕೆ ಒಂದು ಸಿಂಪತಿನೇ ಇದಿಲ್ಲ ಅವ್ರು ಇದ್ನಲ್ಲಿ. ಇವತ್ತು ಇದು ಅರೇಂಜ್ ಮಾಡ್ತೀವಿ ನಾವು, ಅದು ಅರೇಂಜ್ ಮಾಡ್ತೀವಿ, ಇವಾಗ ಯಾಕೆ ತೋರಿಸ್ತಾ ಇರೋ ಸಿಂಪತಿ ಅವರು? ಸಿಂಪತಿ ಇವಾಗಿಲ್ಲ, ನಿನ್ನೆ ತೋರಿಸ್ಬೇಕಾಗಿತ್ತು. ಅವರು ಯಾವಾಗ ಡೆಮೊಲೇಷನ್ ಮಾಡಕ್ ಬಂದಿದ್ರು ಅವಾಗ ಸಿಂಪತಿ ತೋರಿಸ್ಬೇಕಾಗಿತ್ತು. ನೋಟಿಸ್ ಏನು ಕೊಟ್ಟಿಲ್ಲ. ನೋಟಿಸ್ ಯಾವ್ದು ನೋಟಿಸ್ ಬಂದಿಲ್ಲ. ನೋಟಿಫಿಕೇಶನ್ ಆಗಿದೆ ಜಾಗ, ಆದ್ರೆ ನೋಟಿಸ್ ಅಂತೂ ಬಂದಿಲ್ಲ.